ಎಲ್ಲರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ಗೆ ಸ್ವಾಗತ. ಇವತ್ತು ನಾವು ಜಾನ್ವರಿ 7, 2026ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಒಂದು ರಸಪ್ರಶ್ನೆ ರೂಪದಲ್ಲಿ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಈ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಬನ್ನಿ ಶುರು ಮಾಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆ 3 ಭಾಗಗಳಲ್ಲಿರುತ್ತೆ. ಮೊದಲಿಗೆ ರಾಜ್ಯ ಮತ್ತೆ ರಾಷ್ಟ್ರದ ಸುದ್ದಿಗಳನ್ನ ನೋಡೋಣ. ಆಮೇಲೆ ವಿಜ್ಞಾನ, ಇತಿಹಾಸ ಮತ್ತು ವಿಶ್ವದ ಕಡೆ ಗಮನ ಹರಿಸೋಣ. ಕೊನೆಗೆ ಇವತ್ತು ಕಲ್ತಿದ್ದನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಹಾಗಾದ್ರೆ ಮೊದಲನೇ ಭಾಗ ಶುರು ಮಾಡೋಣ. ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಇದರಲ್ಲಿ ನಮ್ಮ ರಾಜ್ಯದ ಸಾಂಸ್ಕೃತಿಕ ವಿಷಯಗಳಿಂದ ಹಿಡಿದು ದೇಶದ ಆರೋಗ್ಯ, ಆರ್ಥಿಕ ನೀತಿಗಳವರೆಗಿನ ಕೆಲವೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ನಮ್ಮ ಕರ್ನಾಟಕದ ನಾಡಗೀತಕ್ಕೆ ಸಂಬಂಧಪಟ್ಟಿದ್ದು. ಹೈಕೋರ್ಟ್ ಆದೇಶದ ಪ್ರಕಾರ ನಮ್ಮ ನಾಡಗೀತೆಯನ್ನ ಎಷ್ಟು ಸಮಯದಲ್ಲಿ ಹಾಡಬೇಕು? ಆಪ್ಷನ್ಸ್ ನೋಡಿ. ಎ 1.5 ನಿಮಿಷ, ಬಿ 2 ನಿಮಿಷ, ಸಿ 2.5 ನಿಮಿಷ, ಡಿ 3 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 2 ನಿಮಿಷ 30 ಸೆಕೆಂಡುಗಳು. ನೋಡಿ, ಈ ತೀರ್ಪಿನ ಮಹತ್ವ ಏನಂತಂದ್ರೆ ಇದು ನಾಡಗೀತೆಗೆ ಒಂದು ಏಕರೂಪತೆಯನ್ನ ತಂದ್ಕೊಟ್ಟಿದೆ. ಅಂದ್ರೆ ಇನ್ಮುಂದೆ ಕುವೆಂಪುರವರು ರಚಿಸಿದ ಜಯ ಭಾರತ ಜನನೀಯ ತನುಜಾತೆ ಗೀತೆಯನ್ನ ಮೈಸೂರು ಅನಂತಸ್ವಾಮಿಯವರ ಧಾಟಿಯಲ್ಲೇ ಯಾವುದೇ ಆಲಾಪ ಪುನರಾವರ್ತನೆ ಇಲ್ಲದೆ ಕರ್ರತ್ತಾಗಿ 2.5 ನಿಮಿಷದಲ್ಲಿ ಹಾಡಬೇಕು ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದೆ. ಇದರಿಂದ ಗೀತೆಯ ಗೌರವ ಕಾಪಾಡಿದ ಹಾಗಾಗುತ್ತೆ. ಮುಂದಿನ ಪ್ರಶ್ನೆ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ದೆಹಲಿ ಸರ್ಕಾರ ಮಾನವ ರೇಬೀಸ್ ರೋಗವನ್ನ ನೋಟಿಫಿಯೇಬಲ್ ರೋಗ ಅಂತ ಘೋಷಿಸಲು ಯಾವ ಕಾಯ್ದೆಯನ್ನ ಬಳಸ್ಕೊಳ್ಳೋಕೆ ಮುಂದಾಗಿದೆ? ಆಪ್ಷನ್ ಬಿ ಮಹಾಮಾರಿ ರೋಗ ಕಾಯ್ದೆ ಅಥವಾ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್. ಇದು ಸರಿಯಾದ ಉತ್ತರ. ಹಾಗಾದ್ರೆ ನೋಟಿಫೈಯಬಲ್ ರೋಗ ಅಂದ್ರೆ ಏನು? ಇದರರ್ಥ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ರೇಬೀಸ್ ಕೇಸ್ ಬಂದ್ರೂ ಅದನ್ನ ಕಡ್ಡಾಯವಾಗಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡಲೇಬೇಕು. ಇದರಿಂದ ರೋಗ ಎಲ್ಲೆಲ್ಲಿ ಹರಡ್ತಿದೆ ಅಂತ ಬೇಗ ಪತ್ತೆ ಹಚ್ಚಿ ಅದನ್ನ ನಿಯಂತ್ರಣಕ್ಕೆ ತರಬಹುದು. ಭಾರತದಲ್ಲಿ ಈಗಾಗಲೇ 20 ರಾಜ್ಯಗಳು ಇದನ್ನ ಜಾರಿಗೆ ತಂದಿವೆ. ದೆಹಲಿ ಈಗ 21ನೇ ರಾಜ್ಯವಾಗಲಿದೆ. ಈಗ ನಮ್ಮ ದೇಶದ ಬಟ್ಟೆ ಉದ್ಯಮದ ಬಗ್ಗೆ ಒಂದು ಪ್ರಶ್ನೆ. 2026ರ ರಾಷ್ಟ್ರೀಯ ಬಟ್ಟೆ ಸಚಿವರ ಸಭೆ ಬಗ್ಗೆ ಇಲ್ಲಿ 3 ಹೇಳಿಕೆಗಳಿವೆ. 1. ಈ ಸಭೆ ಗುವಾಹಟಿ, ಅಸ್ಸಾಂನಲ್ಲಿ ನಡೆಯುತ್ತೆ. 2. ಇದರ ವಿಷಯ ಇಂಡಿಯಾಸ್ ಟೆಕ್ಸ್ಟೈಲ್ಸ್ ವೀವಿಂಗ್ ಗ್ರೋತ್ ಹೆರಿಟೇಜ್ ಅಂಡ್ ಇನ್ನೋವೇಷನ್. 3. 2030ರೊಳಗೆ ಭಾರತವನ್ನ ಗ್ಲೋಬಲ್ ಬಟ್ಟೆ ಉತ್ಪಾದನಾ ಕೇಂದ್ರ ಮಾಡೋದು ಇದರ ಉದ್ದೇಶ. ಇದರಲ್ಲಿ ಯಾವುದು ಸರಿ? ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ 1, 2 ಮತ್ತು 3 ಹೇಳಿಕೆಗಳು ಸರಿಯಾಗಿವೆ. ಹೌದು, ಈ ಸಭೆಯನ್ನ ಜವಳಿ ಸಚಿವಾಲಯ ಮತ್ತೆ ಅಸ್ಸಾಂ ಸರ್ಕಾರ ಸೇರಿ ಆಯೋಜಿಸ್ತಿವೆ. ಇದರ ಥೀಮ್ ತುಂಬಾ ಚೆನ್ನಾಗಿದೆ. ಇಂಡಿಯಾಸ್ ಟೆಕ್ಸ್ಟೈಲ್ಸ್ ವೀವಿಂಗ್ ಗ್ರೋತ್ ಹೆರಿಟೇಜ್ ಅಂಡ್ ಇನ್ನೋವೇಷನ್. ಅಂದ್ರೆ ನಮ್ಮ ಪಾರಂಪರ್ಯ ಜವಳಿಯನ್ನ ಉಳಿಸ್ಕೊಂಡು ಹೊಸ ತಂತ್ರಜ್ಞಾನ ಬಳಸಿ ಬೆಳವಣಿಗೆ ಸಾಧಿಸೋದು. ಅಂತಿಮವಾಗಿ 2030ರ ಹೊತ್ತಿಗೆ ಭಾರತವನ್ನ ಜಾಗತಿಕ ಜವಳಿ ಹಬ್ಬಾಗಿ ಮಾಡೋ ದೊಡ್ಡ ಗುರಿ ಇದರ ಹಿಂದೆ ಇದೆ. ಮುಂದಿನ ಪ್ರಶ್ನೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಸರ್ಕಾರ ಒಂದು ಹೊಸ ಕರಡು ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್ 2025 ತರ್ತಿದೆ. ಇದು ಯಾವ ಹಳೆ ಕಾನೂನನ್ನು ಬದಲಾಯಿಸೋಕೆ ತಂದಿರೋದು? ಸರಿಯಾದ ಉತ್ತರ ಆಪ್ಷನ್ ಸಿ. ಇದು 1968ರ ಇನ್ಸೆಕ್ಟಿಸೈಡ್ಸ್ ಆಕ್ಟ್ ಮತ್ತು 1971ರ ನಿಯಮಗಳನ್ನ ಬದಲಾಯಿಸಲಿದೆ. ಯಾಕೆ ಈ ಬದಲಾವಣೆ? ನೋಡಿ, 1968ರ ಕಾನೂನು ತುಂಬಾ ಹಳೇದು. ಇವಾಗಿನ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ನಿಯಮಗಳಿಲ್ಲ. ಪರಿಸರ, ರೈತರ ಆರೋಗ್ಯ, ನಕಲಿ ಕೀಟನಾಶಕಗಳ ಹಾವಳಿ, ಹೀಗೆ ಹಲವಾರು ಹೊಸ ಸವಾಲುಗಳಿವೆ. ಈ ಹೊಸ ಬಿಲ್ ಕೀಟನಾಶಕಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, ಬಳಸಬೇಕು ಅನ್ನೋದ್ರ ಬಗ್ಗೆ ಆಧುನಿಕ ನಿಯಮಗಳನ್ನ ತರಲಿದೆ. ಸರಿ, ಈಗ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ಕೆಲವು ಹೇಳಿಕೆಗಳನ್ನ ನೋಡೋಣ. 1. ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥರು. 2. ವಿಧಿ 164ರ ಅಡಿಯಲ್ಲಿ ರಾಜ್ಯಪಾಲರು ಅವರನ್ನ ನೇಮಿಸ್ತಾರೆ. 3. ಮುಖ್ಯಮಂತ್ರಿ ಸಚಿವ ಸಂಪುಟದ ನೇತೃತ್ವ ವಹಿಸ್ತಾರೆ. 4. ಸಿದ್ದರಾಮಯ್ಯನವರು ಡಿ. ದೇವರಾಜ ಅರಸು ಅವರ ದಾಖಲೆ ಮೀರಿ ಅತಿ ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ ಎಲ್ಲಾ 4 ಹೇಳಿಕೆಗಳೂ ಸರಿ. ಹೌದು, ಮೊದಲ 3 ಪಾಯಿಂಟ್ಸ್ ಮುಖ್ಯಮಂತ್ರಿಗಳ ಸಾಂವಿಧಾನಿಕ ಪಾತ್ರವನ್ನು ವಿವರಿಸುತ್ತೆ. ರಾಜ್ಯ ಸರ್ಕಾರದ ನಿಜವಾದ ಅಧಿಕಾರ ಚಲಾಯಿಸೋದು ಮುಖ್ಯಮಂತ್ರಿಗಳೇ. ಇನ್ನು 4ನೇ ಪಾಯಿಂಟ್, ಇದೊಂದು ಇತ್ತೀಚಿನ ಐತಿಹಾಸಿಕ ಘಟನೆ. ಶ್ರೀ ಸಿದ್ದರಾಮಯ್ಯನವರು ಡಿ. ದೇವರಾಜ ಅರಸು ಅವರನ್ನ ಮೀರಿಸಿ ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ದಾಖಲೆಯನ್ನ ಮಾಡಿದ್ದಾರೆ.
ಇದು ನೆನಪಿನಲ್ಲಿಡಬೇಕಾದ ವಿಷಯ. ಮುಂದಿನ ಪ್ರಶ್ನೆ ಒಂದು ಪುಸ್ತಕಕ್ಕೆ ಸಂಬಂಧಿಸಿದ್ದು. ಭಾರತದ ಉಪರಾಷ್ಟ್ರಪತಿ ಶ್ರೀ ಸಿ.ಪಿ. ರಾಧಾಕೃಷ್ಣನವರು ಇತ್ತೀಚೆಗೆ ಯಾವ ಪುಸ್ತಕವನ್ನು ಲಾಂಚ್ ಮಾಡಿದರು? ಉತ್ತರ ಆಪ್ಷನ್ ಬಿ, ಸಿಂಗ್, ಡ್ಯಾನ್ಸ್ ಅಂಡ್ ಲೀಡರ್ಶಿಪ್ ಲೆಸನ್ಸ್ ಫ್ರಮ್ ದ ಲೈಫ್ ಆಫ್ ಶ್ರೀಲಾ ಪ್ರಭುಪಾದ. ಈ ಪುಸ್ತಕವನ್ನ ಬರೆದವರು ಹಿಂದೋಲ್ ಸೆಂಗುಪ್ತಾ. ಇದು ಐಎಸ್ಕೆಒನ್ ಸಂಸ್ಥಾಪಕರಾದ ಶ್ರೀಲ ಪ್ರಭುಪಾದರ ಜೀವನವನ್ನ ಆಧರಿಸಿದೆ. ಇದರಲ್ಲಿ ಅಧಿಕಾರದ ಬದಲು ಸೇವೆ, ವಿನಮ್ರತೆ ಮತ್ತು ನೈತಿಕತೆಯ ಮೂಲಕ ಹೇಗೆ ನಾಯಕರಾಗಬಹುದು ಅನ್ನೋ ಪಾಠಗಳಿವೆ. ಅವರ ಜೀವನದಿಂದ ಕಲಿಯಬಹುದಾದ ನಾಯಕತ್ವದ ಗುಣಗಳ ಬಗ್ಗೆ ಈ ಪುಸ್ತಕ ಹೇಳುತ್ತೆ. ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ವಿಜ್ಞಾನ, ಇತಿಹಾಸ ಮತ್ತು ವಿಶ್ವ. ಇಲ್ಲೂ ಕೂಡ ಕೆಲವು ಕುತೂಹಲಕಾರಿ ಪ್ರಶ್ನೆಗಳಿವೆ. ಬನ್ನಿ ಒಂದು ಸೈಂಟಿಫಿಕ್ ಪಜಲ್ ನೋಡೋಣ. ಎಂಪೆಂಬ ಪರಿಣಾಮದ ಬಗ್ಗೆ ಇಲ್ಲಿ ಕೆಲವು ಹೇಳಿಕೆಗಳಿವೆ. 1. ಬಿಸಿ ನೀರು ತಣ್ಣೀರಿಗಿಂತ ವೇಗವಾಗಿ ಐಸಾಗ್ಬೋದು. 2. ಇದು ಬರೀ ನೀರಿನಲ್ಲಷ್ಟೇ ಆಗುತ್ತೆ. 3. ನ್ಯೂಕ್ಲಿಯೇಷನ್ ಪ್ರಕ್ರಿಯೆ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. 4. ಇದರ ಬಗ್ಗೆ JNCASR ಸೂಪರ್ ಕಂಪ್ಯೂಟರ್ ಬಳಸಿ ಸಂಶೋಧನೆ ಆಗಿದೆ. 5. ಈ ಪರಿಣಾಮ ಸುಳ್ಳು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ 1, 3 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಹಾಗಾದ್ರೆ ಯಾವುದು ಸರಿ ಯಾವುದು ತಪ್ಪು ನೋಡೋಣ. ಹೌದು, ಕೆಲವು ಸಂದರ್ಭಗಳಲ್ಲಿ ಬಿಸಿನೀರು ವೇಗವಾಗಿ ಹೆಪ್ಪುಗಟ್ಟೆ. ಬೆಂಗಳೂರಿನ JNCASR ಸಂಸ್ಥೆಯ ಸಂಶೋಧಕರು ಸೂಪರ್ ಕಂಪ್ಯೂಟರ್ ಬಳಸಿ ಇದನ್ನ ಸಾಬೀತು ಮಾಡಿದ್ದಾರೆ. ನ್ಯೂಕ್ಲಿಯೇಷನ್ ಅಂದ್ರೆ ಐಸ್ ಕ್ರಿಸ್ಟಲ್ಸ್ ಶುರುವಾಗೋ ಪ್ರೋಸೆಸ್. ಇದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಆದ್ರೆ ಈ ಪರಿಣಾಮ ಬರೀ ನೀರ್ನಲ್ಲೇ ಆಗುತ್ತೆ ಅನ್ನೋದು ತಪ್ಪು. ಬೇರೆ ದ್ರವಗಳಲ್ಲೂ ಆಗಬಹುದು. ಹಾಗೆ ಇದನ್ನ ನಿರಾಕರಿಸಲಾಗಿದೆ ಅನ್ನೋದು ಕೂಡ ತಪ್ಪು. ವಿಜ್ಞಾನದಿಂದ ಈಗ ಇತಿಹಾಸಕ್ಕೆ ಬರೋಣ. ಸೋಮನಾಥ ದೇವಾಲಯದ ಬಗ್ಗೆ ಈ 2 ಹೇಳಿಕೆಗಳನ್ನ ಗಮನಿಸಿ. ಇದು ಶಿವನಿಗೆ ಸಮರ್ಪಿತವಾದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇದ್ರಲ್ಲಿ ಯಾವುದು ಸರಿ? ತುಂಬಾ ಸುಲಭ ಅಲ್ವಾ? ಆಪ್ಷನ್ ಎ, ಅಂದ್ರೆ ಮೊದಲನೇ ಹೇಳಿಕೆ ಮಾತ್ರ ಸರಿ. ಸೋಮನಾಥ ದೇವಾಲಯ ಇರೋದು ಗುಜರಾತಿನ ಪ್ರಭಾಸ್ ಪಾಟನ್ನಲ್ಲಿ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು. ಇತಿಹಾಸದಲ್ಲಿ 1026ರಲ್ಲಿ ಮಹಮೂದ್ ಘಜ್ನಿಯಿಂದ ಹಿಡಿದು ಅನೇಕ ಬಾರಿ ಇದರ ಮೇಲೆ ದಾಳಿ ನಡೆದು ಧ್ವಂಸಗೊಂಡಿದೆ. ಆದರೆ ಪ್ರತಿ ಬಾರಿಯೂ ಇದನ್ನ ಮತ್ತೆ ಕಟ್ಟಲಾಗಿದೆ. ಹಾಗಾಗಿ ಇದು ನಮ್ಮ ಸಂಸ್ಕೃತಿಯ ಅಚಲತೆಯ ಸಂಕೇತವೂ ಹೌದು. ಮುಂದಿನ ಪ್ರಶ್ನೆ ಕ್ರೀಡಾ ಲೋಕಕ್ಕೆ ಸಂಬಂಧಿಸಿದ್ದು. ಇತ್ತೀಚೆಗೆ ನಿಧನರಾದ ಮನೋಜ್ ಕೋಠಾರಿ ಅವರು ಯಾವ ಕ್ರೀಡೆಯಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಲಿಯರ್ಡ್ಸ್. ಇವರು ಭಾರತ ಕಂಡ ಶ್ರೇಷ್ಠ ಬಿಲಿಯರ್ಡ್ಸ್ ಆಟಗಾರರಲ್ಲಿ ಒಬ್ಬರಾಗಿದ್ದರು. ಇವತ್ತಿನ ಕೊನೆಯ ಪ್ರಶ್ನೆ. ಯೂರೋ ಕರೆನ್ಸಿ ಬಗ್ಗೆ ಈ 2 ಹೇಳಿಕೆಗಳಲ್ಲಿ ಯಾವುದೂ ಸತ್ಯ? 1. ಇದನ್ನ 1999ರಲ್ಲಿ ಎಲೆಕ್ಟ್ರಾನಿಕ್ ಆಗಿ ಮತ್ತು 2002ರಲ್ಲಿ ಭೌತಿಕವಾಗಿ ಪರಿಚಯಿಸಲಾಯಿತು. 2. ಬಲ್ಗೇರಿಯಾ ದೇಶ 2026ರ ಜನವರಿ 1ರಂದು ಯೂರೋವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 2 ಹೇಳಿಕೆಗಳು ಸತ್ಯ. ಹೌದು, ಯೂರೋದ ಪಯಣ ಶುರುವಾಗಿದ್ದು 1999ರಲ್ಲಿ. ಆಗ ಅದು ಡಿಜಿಟಲ್ ಕರೆನ್ಸಿಯಾಗಿತ್ತು. 2002ರಲ್ಲಿ ನೋಟುಗಳು ಮತ್ತು ನಾಣ್ಯಗಳು ಚಲಾವಣೆಗೆ ಬಂದವು. ಈಗ 2026ರಲ್ಲಿ ಬಲ್ಗೇರಿಯಾ ಕೂಡ ಯೂರೋ ವಲಯಕ್ಕೆ ಸೇರಿದ. ಇದು ಕೇವಲ ಕರೆನ್ಸಿ ಬದಲಾವಣೆ ಅಲ್ಲ, ಇದು ಯುರೋಪಿಯನ್ ಒಕ್ಕೂಟದ ಜೊತೆಗಿನ ಆ ದೇಶದ ಆರ್ಥಿಕ ಸಂಬಂಧ ಇನ್ನಷ್ಟು ಬಲವಾಗಿದೆ ಅನ್ನೋದನ್ನ ತೋರಿಸ್ತೆ. ಸರಿ, ಇವತ್ತಿನ ಎಲ್ಲಾ ಪ್ರಶ್ನೆಗಳನ್ನ ನೋಡಾಯ್ತು. ಈಗ ಇಂದಿನ ಚರ್ಚೆಯ ಪ್ರಮುಖಾಂಶಗಳನ್ನ ಒಮ್ಮೆ ಬೇಗನೆ ನೋಡ್ಬಿಡೋಣ. ಇವತ್ತಿನ ಪ್ರಮುಖಾಂಶಗಳು. ಮೊದಲನೇದಾಗಿ, ನಮ್ಮ ನಾಡುಗೀತೆಗೆ 2 ನಿಮಿಷ 30 ಸೆಕೆಂಡುಗಳ ಅಧಿಕೃತ ಅವಧಿ ನಿಗದಿಯಾಗಿದೆ. ಎರಡನೇದು, 1968ರ ಹಳೆ ಕೀಟನಾಶಕ ಕಾನೂನು ಬದಲಾಗಿ ಹೊಸ ಬಿಲ್ ಬರ್ತಿದೆ. ಮೂರನೇದು, ಬಿಸಿ ನೀರು ಬೇಗ ಹೆಪ್ಪುಗಟ್ಟು ಎಂಪೆಂಬ ಪರಿಣಾಮ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಮತ್ತು ಕೊನೆಯದಾಗಿ, ಬಲ್ಗೇರಿಯಾ ಈಗ ಯೂರೋ ವಲಯದ ಹೊಸ ಸದಸ್ಯ. ನೋಡಿ, ಒಂದೇ ದಿನದಲ್ಲಿ ನಮ್ಮ ಸುತ್ತಮುತ್ತ ಸಾಂಸ್ಕೃತಿಕ, ಕೃಷಿ, ವೈಜ್ಞಾನಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತಿವೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಮನ ಇಡೋದು ತುಂಬಾ ಮುಖ್ಯ. ಇವತ್ತಿನ ಈ ಚರ್ಚೆ ಉಪಯುಕ್ತವಾಗಿತ್ತು ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.